ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಮನೆಯಲ್ಲಿ ನಾನು ರಾಗಿ ಪೂರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 200 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು, ಒಂದು 50 ಗ್ರಾಮು ಅಥವಾ 4 ಸ್ಪೂನು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 1 ಸ್ಪೂನು ಸೋಡಾವನ್ನು ಹಾಕ್ಕೊಳ್ತೀನಿ. ನಂತರ 1-2 ಸ್ಪೂನು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಟ್ಕೊಳ್ತೀನಿ. ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿಯನ್ನು ಮಾಡ್ಕೊತೀನಿ. ಈಗ ಹಿಟ್ಟು ರೆಡಿ ಇದೆ. ಸ್ವಲ್ಪ ನಾದ್ಕೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ದಪ್ಪವಾಗಿ ಹಾಳೆಗಳನ್ನು ಮಾಡ್ಕೊಂಡು ಎಣ್ಣೆ ಕಾದಿರಬೇಕು. ಆಗ ಹಾಳೆಗಳನ್ನು ಹಾಕಿಬಿಟ್ಟು ಅದನ್ನು ಒತ್ತಿ ಇಟ್ಕೊಂಡ್ರೆ ಪೂರೆಗಳು ಉಬ್ಬುತ್ತೆ. ಮೇಲ್ಗಡೆ ಬಿಸಿ ಎಣ್ಣೆನ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಎಲ್ಲ ಪೂರಿಗಳು ಉಬ್ಬಿಕೊಳ್ಳುತ್ತೆ. ಮೈದಾ ಹಿಟ್ಟು ಹಾಗೂ ರಾಗಿ ಹಿಟ್ಟನ್ನು ಇದೇ ಅಳತೆಯಲ್ಲೇ ತಗೊಂಡಿದ್ದರಿಂದ ನನಗೆ ಪೂರಿ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನೇ ಮೇಂಟೈನ್ ಮಾಡಿದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ. ರಾಗಿ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಇಷ್ಟರಲ್ಲೇ ನಾನು ಪೂರಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. Thanks for watching.